ಬೇಲಿಯೇ ಎದ್ದು ಹೊಲ ಮೇಯ್ದ್ರೆ ಹೇಗೆ? ಕರ್ನಾಟಕ ಲೋಕಸೇವಾ ಆಯೋಗದ ವಿವಾದ ಇದು. ಬೇಲಿಯೇ ಎದ್ದು ಹೊಲ ಮೇಯ್ದ್ರೆ ಹೇಗೆ? ಕರ್ನಾಟಕ ಲೋಕಸೇವಾ ಆಯೋಗದ ವಿವಾದ. ನೇಮಕಾತಿ ಆಯೋಗದಲ್ಲೇ ಕುಟುಂಬ ರಾಜಕಾರಣ. ಕೆಪಿಎಸ್ಸಿ ಅಧ್ಯಕ್ಷರಿಂದಲೇ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಪುತ್ರಿಯರಿಗೆ ಸರ್ಕಾರಿ ಹುದ್ದೆ ಕೊಡಿಸಲು ಯತ್ನ ಮಾಡಿದ್ದಾರಂತೆ. ಸುಳ್ಳು ಆದಾಯದ ಪತ್ರ ಸಲ್ಲಿಸಿರೋದು ಕೂಡ ಬೆಳಕಿಗೆ ಬಂದಿದೆ. ಪರಿಶೀಲನೆ ವೇಳೆ ಪತ್ತೆ, ಎರಡನೇ ಪುತ್ರಿ ಹೆಸರು ತಿರಸ್ಕಾರ ಆಗಿದೆ. ಆದರೆ ಮೊದಲ ಪುತ್ರಿಗೆ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. ಅನುರಾಧ ಸುಮಾ ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆದಿದ್ರು. ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅಧ್ಯಕ್ಷರ ಪುತ್ರಿಗೆ ಸ್ಥಾನ. ಕೆಪಿಎಸ್ಸಿ ಅಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಯಾಕೆ ಅಂತಂದ್ರೆ ಈಗ ಪುತ್ರಿಯರಿಗೆ ಸರ್ಕಾರಿ ಹುದ್ದೆಯನ್ನ ಕೊಡಿಸ್ಲಿಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಈ ಒಂದು ವಿಚಾರ ಪತ್ತೆ ಆಗಿದೆ. ಹಾಗಾಗಿ ಎರಡನೇ ಪುತ್ರಿಯ ಹೆಸರು ಕೂಡ ತಿರಸ್ಕಾರವನ್ನ ಮಾಡಲಾಗಿದೆ. ಅನುರಾಧ ಮತ್ತೆ ಸುಮಾ ಅರ್ಜಿಯನ್ನ ಸಲ್ಲಿಸಿ ಪರೀಕ್ಷೆಯನ್ನು ಕೂಡ ಬರೆದಿದ್ರು. ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲೂ ಕೂಡ ಅಧ್ಯಕ್ಷರ ಪುತ್ರಿಗೆ ಸ್ಥಾನ ಸಿಕ್ಕಿದೆ. ಇನ್ನು ಹೈದರಾಬಾದ್ ಕರ್ನಾಟಕ ಕೋಟಾ ಬಳಸಿ ಈ ಒಂದು ಸ್ಥಾನವನ್ನ ಪಡ್ಕೊಂಡಿದ್ರು ಎಂಬ ಆರೋಪ ಕೂಡ ಇದೆ. ತಂದೆಯ ಆದಾಯ ಏನಿದೆ, ತಂದೆಯ ಆದಾಯದ ಬಗ್ಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಟಾಬಯಲಾಗಿದೆ. ಇನ್ನು ಅಕ್ರಮ, ಅವ್ಯವಸ್ಥೆ ಹಾಗೂ ಭ್ರಷ್ಟಾಚಾರದ ಆರೋಪಗಳಿಂದಲೇ ಆಗಾಗ ವಿವಾದಕ್ಕೀಡಾಗ್ತಾ ಇದೆ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ. ಈಗ ಮತ್ತೆ ಅಂತಹದ್ದೇ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರೇನಿದ್ದಾರೆ, ಕೈಗಾರಿಕೆ ಇಲಾಖೆಗಾಗಿ ನಡೆದ ನೇಮಕಾತಿಯಲ್ಲಿ ಒಬ್ಬ ಮಗಳಿಗೆ ಉದ್ಯೋಗವನ್ನು ಕೊಡಿಸಿದ್ದಾರೆ.